ನಮಸ್ಕಾರ, ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಭಾರತೀಯ ಜನತಾ ಪಕ್ಷದ ಶಾಸಕ ಎಸ್.ಆರ್. ವಿಶ್ವನಾಥ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅನ್ನೋ ವಿಡಿಯೋ ವೈರಲ್ ಆಗ್ತಾ ಇದೆ. ಹತ್ಯೆ ಕುರಿತು ಇಬ್ಬರು ವ್ಯಕ್ತಿಗಳು ಮಾತನಾಡಿದ್ದಾರೆ ಎಂಬ ವಿಚಾರ ಇದು. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಸಿಬಿ. ಬ್ರೇಕಿಂಗ್ ನ್ಯೂಸ್. ಯಲಹಂಕ ಭಾಗದ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂಥ ವಿಡಿಯೋ ಅದು. ಕುಳ್ಳ ದೇವರಾಜ್ ಮತ್ತು ಆ ಭಾಗದ ಕಾಂಗ್ರೆಸ್ ಮುಖಂಡ ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿಗೆ ನಿಂತಿದ್ರು ಎಂ.ಎನ್. ಗೋಪಾಲಕೃಷ್ಣ ಅವರ ವಿಚಾರಣೆ ವಿಡಿಯೋ ಒಂದರಲ್ಲಿ ಎಸ್.ಆರ್. ವಿಶ್ವನಾಥ್ ಬಗ್ಗೆ ಮಾತಾಡಿದ್ದಾರೆ. ವಿಶ್ವನಾಥ್ ಮುಗಿಸೋದ್ರ ಬಗ್ಗೆ ಮಾತನಾಡಿದ್ದಾರೆ ಅನ್ನುವ ಆರೋಪ ಅದು. ನಿನ್ನೆ ಗೋಪಾಲಕೃಷ್ಣ ವಿಚಾರಣೆ ನಡೆಸಿದ್ರು ಸಿಸಿಬಿ ಅವರು. ಕುಳ್ಳ ದೇವರಾಜ್ ಕೂಡ ನಿನ್ನೆ ವಿಚಾರಣೆ ನಡೆಸಿದ್ರು. ವಿಡಿಯೋ ಪರಿಶೀಲನೆ ಸಂದರ್ಭದಲ್ಲಿ ಪ್ರಚೋದನೆ ಬೆಳಕಿಗೆ ಬಂದಿದೆಯಂತೆ. ಕುತೂಹಲಕ್ಕೆ ಕಾರಣ ಆಗಿದೆ ಈ ವಿಡಿಯೋ ಸಂಭಾಷಣೆಗಳು. ನಿನ್ನೆ ರಾತ್ರಿನೇ ಗೋಪಾಲಕೃಷ್ಣ ಅವರನ್ನು ಬಿಟ್ಟು ಕಳಿಸಿದ್ದಾರೆ ಸಿಸಿಬಿ ಅವರು. ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಸಿಸಿಬಿ, ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು. ಯಾರನ್ನ ಮಾಡಿಸ್ಬಿಡು ಗೊತ್ತು. ಹೌದು, ಎಮ್.ಎಲ್.ಎ ಫಿನಿಶ್ ಆಗಬೇಕು. ಫಿನಿಶ್ ಮಾಡೋಕ್ಕಮ್ಮ 8 ಮಕ್ಳು ಕಟ್ಕೊಂಡಿದ್ದೀವಿ. ದುಡ್ಡ ಫಿನಿಶ್ ಮಾಡೋಣ ನೀನು ಅಣ್ಣ, ಇವೆಲ್ಲ ಬಿಡೋಣ. ಹೌದು, ಮಾಡ್ಬೋದು. ಬಟ್ ಅದೇ ರಿಯಲ್ ಎಸ್ಟೇಟಾಗಿ ಮಾಡ್ಬೇಕಣ್ಣ. ಇನ್ನು ಯಾವುದು ಏನು ಮಾಡು ಸರಿ ನಮ್ಮ ನಿಗ್ರಿಸ್ಕೊಳ DC AC ಚೀಫ್ ಸೆಕ್ರೆಟರಿ ಎಲ್ಲಿ ಬೇಕಾರಾಗಿ ಕೆಲಸ ಮಾಡ್ತಾನೆ ಅಂತ ಯಾವುದಾರ ಒಂದು ಒಳ್ಳೆ ಸಾಹುಕಾರ ಮುಗಿಸ್ರು ಸರಿ ಒಂದು 50 ಲಕ್ಷ ಒಂದು ಕೋಟಿ ಕೊಟ್ಟು 100 ರೂಪಾಯಿ ಮಾಡ್ತಾರೆ. 100 ಕೋಟಿ ಬೇಕು. ನಾವು ಸ್ವಲ್ಪ ದಿವಸ ಆಯ್ತು ಇದು ಮಾಡಿಬಿಡು. ಇವತ್ತು ನಾವು ಮಾಡಬೇಕು, ಮಾಡಬಾರ್ದೆ. ಇವತ್ತು 10 ವರ್ಷ ಸರ್ಕಾರ ಇತ್ತು, ಯೂಸ್ ಮಾಡ್ಕೊಂಡಿರ ಯಾರ ತರಲೆ ನನ್ನ ಮಕ್ಳು ಆಂಟಿಗಳು ನಿಕ್ಕೊಂಡಿರೋರನ್ನ ಜತ್ಕಿ ಕಂಡಿನೋ ಆ ರಘು ನಾವು ವರ್ಧನ್ನ ಅವ್ರನ್ನೆಲ್ಲ ಆಗೋಯ್ತು. ಈಗ ಐಡಿಯಾ ಮಾಡು, ಅದಕ್ಕೆ ಇಲ್ಲ ಫಿನಿಶ್ ಮಾಡು. ಇಲ್ಲ 100 ಕೋಟಿ ಬರೋದು ಅದನ್ನ ಐಡಿಯಾ ಹಣ ಇಂಥದ್ದು ಮಾಡಿದ್ರೆ ನೋಡಿ. ಒಂದು ಮುಗಿಸ್ಬಿಟ್ರೆ ನಾವು 100 ಕೋಟಿ ಸಿಗ್ತಾನ ಅಂತ ನಡೀತಾನೆ. ಅದೇ ಒಂದೇ ಕಡೆ ಸಿಕ್ಕಲ್ಲ, ಒಂದು 2-3 ಕಡೆ ಸಿಗ್ತಾವೆ. ಒಂದೇ ಕಡೆ ಸಿಗ್ಬೇಕಿಲ್ಲ, ಒಂದು ಐಡಿಯಾ ಮಾಡಿ ಸಿಗ್ಬೇಕು. ಚೆಲ್ಬಿಡ ಚೆಲ್ಲು ಅದೇ ಟೂರ್ ಕಳ್ರಾಜಿಂಗೆ ಸುಬ್ಬಣ್ಣಂಗೆ ಅಂಥವ್ರು ಚೆಲ್ಲೋಣ. ಇನ್ನೂ 2 ಲಕ್ಷ ಜಾಸ್ತಿ ಕೊಡು ಬಿತ್ತು. ಆಯ್ತು, ಒಂದು 2-3 ವ್ಯವಹಾರ ಹುಡುಕ್ತೀನಿ ಬಿಡ್ರಿ ಅವ್ರದ್ದು. ಇವಾಗ 30 ಎಕರೆ ಹುಡುಕಿರೋ ಇನ್ನೊಂದು 50 ಎಕರೆ ಹುಡ್ಕೋಕ್ಕಾಗಲ್ಲ. ಇದು ಮಾದಪ್ಪನಹಳ್ಳಿದು. ಸಾಕಲ್ಲ, ಅದೇ ಎಕರೆ ಮಗ 1 ಕೋಟಿ ಕಂಡು ಬಿಡೋಣ. ಒಳ್ಳೆ ಕತೆ ಕೊಟ್ಟ ನೀನು. ಹಾಂ, ಡೈರೆಕ್ಟು ತಗೊಂಡು ಮೇಡಮ್. ಜಾಗ ಇವತ್ತು ತೋರಿಸ್ತಾರೆ, ಇವತ್ತು ಸಾಯಂಕಾಲ ತೋರಿಸ್ತಾರೆ. ಡಾಕ್ಯುಮೆಂಟ್ ಕೇಳಿದ್ದೀನಿ, ಕೊಡ್ತಾರೆ. ಈ ಸಂಭಾಷಣೆ ವಿಚಾರವಾಗಿ ಹಲವು ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆ ಶುರುವಾಯಿತು. ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ವಿಶ್ವನಾಥ್ ದೂರು ಕೊಡದಿದ್ರು ಪೊಲೀಸರು ತನಿಖೆ ನಡೆಸಿದ್ದಾರೆ. ಹೊರ ರಾಜ್ಯದಿಂದ ಸುಪಾರಿ ಗ್ಯಾಂಗ್ ಬಂದಿತ್ತ ಅಂತ ತನಿಖೆ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಎಲ್ಲ ಆಂಗಲಲ್ಲೂ ಮಾಡಲೇಬೇಕು ಈ ಥರದ್ದು ಬಂದಾಗ. ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಸಂಭಾಷಣೆಯನ್ನು ಆಧರಿಸಿ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಇದುವರೆಗೆ ಸಂಚು, ಸುಪಾರಿ ಗ್ಯಾಂಗ್ ಮಾಹಿತಿ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿಲ್ಲ. ಸತ್ಯಾಸತ್ಯತೆ ಪತ್ತೆ ಹಚ್ಚೋದಕ್ಕೆ 2 ಆಯಾಮಗಳಲ್ಲಿ ತನಿಖೆ ಮಾಡ್ತಿದ್ದಾರೆ. 6 ತಿಂಗಳ ಹಿಂದೆ ನಡೆದಿರುವಂತಹ ಘಟನೆ ಅನ್ನುವ ಶಂಕೆ. ವಿಶ್ವನಾಥ್ ಅವರನ್ನ ಮುಗಿಸೋದ್ರ ಬಗ್ಗೆ ಕುಳ್ಳ ದೇವರಾಜ್ ಪ್ರಸ್ತಾಪ. ತಾನೇ ವಿಡಿಯೋ ಮಾಡ್ಕೊಂಡಿದ್ದಾರೆ ಕುಳ್ಳ ದೇವರಾಜ್ ಮೇಲೆ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಏನಾದ್ರು ಡಬಲ್ ಗೇಮ್ ಮಾಡ್ತಿದ್ದಾರಾ ಇವರು ಅನ್ನೋದೊಂದು ಅನುಮಾನ ಇದ್ದೇ ಇರುತ್ತೆ. ಬಿಕಾಸ್ ಹತ್ತತ್ರ ಒಂದು ಅರ್ಧ ಗಂಟೆಗೂ ಹೆಚ್ಚು ಬೇರೆ ಬೇರೆ ಆಯಾಮದಲ್ಲಿ ವಿಡಿಯೋ ಇದೆ, ಒಂದೇ ಕಡೆ ಇಲ್ಲ.
ಹಲವಾರು ಕಡೆ ಕುಳ್ಳ ದೇವರಾಜ್ ವಿಡಿಯೋ ಮಾಡ್ಕೊಂಡಿದ್ದಾರಂತೆ. ಇದೇನು ಡಬಲ್ ಗೇಮ್ ಮಾಡ್ತಿದ್ದಾರೆ ಇವರು? ಯಾರು ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಯಾರು ಏನು ಮಾಡ್ತಿದ್ದಾರೆ, ಯಾರು ಅಡ್ವಾಂಟೇಜು ಯಾರು ಅಂಡಿಯೋ ಅಡ್ವಾಂಟೇಜ್ ತಗೋತಿದ್ದಾರೆ, ಇದೆಲ್ಲ ಗೊತ್ತಾಗಬೇಕಲ್ಲ. ಅದು ಇನ್ಯಾರಿಗೂ ಸುಪಾರಿ ಕೊಟ್ಟಿದ್ದಾರಾ, ಇನ್ಯಾರು ಬಂದು ಹೋದ್ರಾ, ಬರಬೇಕಾ? ಒಂದಷ್ಟು ತಿಂಗಳ ಹಿಂದೆ ನಡೆದಿರೋದಾದರೆ ಇಷ್ಟು ದಿನ ಏನು ಮಾಡ್ತಿದ್ರು, ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸ್ ಚೆಕ್ ಮಾಡ್ತಿದ್ದಾರೆ. ಅದರ ಮುಂದುವರೆದ ಭಾಗ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಶಾಸಕ ವಿಶ್ವನಾಥ್ ಅವರಿಗೆ ಬೆದರಿಕೆ ಆರೋಪ ವಿಚಾರ. ಒಂದು ಮಾಹಿತಿ ಮೇರೆಗೆ ವಿಚಾರಣೆ ಮಾಡಲಾಗ್ತಿದೆ, ತನಿಖೆ ಆಗ್ತಿದೆ ಅಂದರು ಪೊಲೀಸ್ ಕಮಿಷನರ್ ಕಮಲ್ ಪಂತ್. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಸಿಟ್ಟಿಂಗ್ MLA ಮಾನ್ಯ ಶಾಸಕರು ಯಲಹಂಕ ಭಾಗ SR ವಿಶ್ವನಾಥ್ ಬೆದರಿಕೆ ಆರೋಪದ ವಿಚಾರ. ಒಂದು ಮಾಹಿತಿ ಮೇರೆಗೆ ವಿಚಾರಣೆ ಮಾಡ್ತಾ ಇದ್ದೀವಿ ನಾವು, ತನಿಖೆ ನಡೀತಾ ಇದೆ ಅನ್ನೋ ಅಪ್ಡೇಟ್ ಕೊಟ್ಟರು ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು. ಏನು ಮಾತಾಡೋದು ಕೇಳಿಸ್ಕೊ. ಯಾವ ಕ್ರಮ ಇಲ್ಲ, ಯಾವುದು ಆ ಥರ ಅದು ಈ ಥರ ನೀವು ಹೇಳೋದು ಅದು ಅಲ್ಲ. ಈ ಥರ ಯಾವುದು ನಮ್ಮ ಮಾಹಿತಿ ಇಲ್ಲ. ಹೌದು, ಯಾವುದೊಂದು ವಿಷಯ ಸಲುವಾಗಿ ನಮ್ಮ CCBಯಲ್ಲಿ ಒಂದು ವಿಚಾರಣೆ ನಿನ್ನೆ ನಡೆದಿದೆ. ಆ ವಿಚಾರಣೆ ಯಾವ ಥರ ಆಗುತ್ತದೆ, ಅದಕ್ಕೆ ಸೂಕ್ತವಾದ ಏನು ಯಾವ ಕ್ರಮ ಆಗಬೇಕು ನಮ್ಮ ಅಧಿಕಾರಿಯವರ ತೀರ್ಮಾನ ತಗೊಳ್ತಾರೆ. ಇಲ್ಲ, ನಾವು ಆ ಥರ ಯಾವ ವಿಷಯ ಬಗ್ಗೆ ಅದು ಅಲ್ಲ. ನಾವು ಪೊಲೀಸ್ ಅವರು ಯಾವ ಥರ ಅದು ಈ ಥರ ಚರ್ಚೆ ಮಾಡಿಕೊಂಡು ಲೀಗಲ್ ಪ್ರೊಸೀಜರ್ ಯಾವಾಗಲೂ ಆಗಲ್ಲ. ಏನಾಗಬೇಕು ಏನಿದೆ ನಮ್ಮ ಅಧಿಕಾರಿಯವರು ಏನು ಸರಿ ಅನಿಸುತ್ತೆ ಅದಕ್ಕೆ ಅವರು ಕ್ರಮ ತಗೊಳ್ಳೋಕ್ಕೆ ಅಲ್ಲ ಸಿದ್ಧರಿದ್ದಾರೆ. ಈಗ ಯಾರೋ ಕೇಸನೇ ಇಲ್ಲಲ್ಲ. ಈ ಮಾಹಿತಿ ನನಗೆ ಯಾವುದು ಮಾಹಿತಿ ಈ ಥರ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮುನಿರಾಜು ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮುನಿರಾಜು. ವಿಡಿಯೋ ಎಲ್ಲ ಕಡೆ ವೈರಲ್, ನಾವು ನೋಡ್ತಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ. ಈ ವಿಡಿಯೋ ಹಿಂದಿರುವಂಥ ಸತ್ಯಾಸತ್ಯತೆ ಮತ್ತು ಮರ್ಮ ಏನು? ಪೊಲೀಸರೀಗ 2-3 ದಿನ ಎಂಕ್ವೈರಿ ಮಾಡಿದ್ಮೇಲೆ ಯಾವ ಮಾಹಿತಿ ಕೊಟ್ಟಿದ್ದಾರೆ, ಮುಂದಕ್ಕೆ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ? ಹರೀಶ್, ಏನೀಗ ಒಂದು ವೈರಲ್ ಆಗಿರುವಂಥ ವಿಡಿಯೋ ಏನಿದೆ ಆ ವಿಡಿಯೋನ ಇಟ್ಕೊಂಡು ಈಗ CCB ಪೊಲೀಸರು ಒಂದು ತನಿಖೆಯನ್ನು ಮಾಡ್ತಾ ಇರೋದು. ಯಾಕಂದರೆ ಯಲಹಂಕ ಶಾಸಕ ವಿಶ್ವನಾಥ್ ಅವರಿಗೆ ಒಂದು ಹತ್ಯೆಗೆ ಒಂದು ಸಂಚು ರೂಪಿಸಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಒಂದು ವಿಡಿಯೋ ಬಗ್ಗೆ ಇದುವರೆಗೂ ಸಹ ಯಾರೂ ದೂರು ಕೊಟ್ಟಿಲ್ಲ. ಖುದ್ದು ಶಾಸಕರಾಗಲಿ ಅಥವಾ ಅವ್ರ ಕಡೆಯವರಾಗಲಿ ಯಾರೂ ಸಹ ಬಂದು ಇದುವರೆಗೂ CCBಗಾಗಲಿ ಅಥವಾ ಹಿರಿಯ ಅಧಿಕಾರಿಗಳಿಗೆ ಯಾರಿಗೂ ಸಹ ದೂರು ಕೊಟ್ಟಿಲ್ಲ ಅಂತೇಳಿ ಒಂದು ಪೊಲೀಸ್ ಕಮಿಷನರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ 3ನೇ ವ್ಯಕ್ತಿಯಿಂದ ಈ ಒಂದು ಮಾಹಿತಿ ನಮಗೆ ಸಿಕ್ಕಿರೋದ್ರಿಂದ ಆ ಬಗ್ಗೆ ಒಂದು ನಾವು ತನಿಖೆಯನ್ನು ಸಹ ಮಾಡ್ತಾ ಇದ್ದೀವಿ. ಯಾಕಂದರೆ ಇದೊಂದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಒಂದು ಯಾವ ರೀತಿ ಅದ್ರ ಸತ್ಯಾಸತ್ಯತೆಯನ್ನು ಪತ್ತೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಒಂದು ಪೊಲೀಸರು ಮುಂದಾಗಿರೋದು. ಆದರೆ ಇದೇ ವೇಳೆ ಪೊಲೀಸರು ಇನ್ನೂ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇರೋದು. ಯಾಕಂದರೆ ಆ ವಿಡಿಯೋ ಎಷ್ಟರ ಮಟ್ಟಿಗೆ ಒರಿಜಿನಲ್ ಇದೆ ಮತ್ತು ಅದ್ರ ಸತ್ಯಾಸತ್ಯತೆಯನ್ನು ಅದರಲ್ಲ ಆಡಿಯೋ ಮತ್ತು ಸಂಭಾಷಣೆ ಎಷ್ಟು ಕರೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಸಹ ಒಂದು ತನಿಖೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಆ ವಿಡಿಯೋನ ರೆಕಾರ್ಡ್ ಮಾಡಿರುವಂಥ ವ್ಯಕ್ತಿ ಒಂದು ಡಬಲ್ ಗೇಮ್ ಆಡ್ತಿರುವಂಥ ಬಗ್ಗೆ ಒಂದು ಅನುಮಾನಗಳು ಸಹ ಪೊಲೀಸರಿಗೆ ವ್ಯಕ್ತವಾಗಿರುವಂಥದ್ದು. ಅದರಿಂದ ಆತನನ್ನು ಸಹ ಈಗ ನಿನ್ನೆಯಿಂದ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಒಂದು ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು CCB ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಏನು ಆ ವಿಡಿಯೋದಲ್ಲಿರುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಸಹ ನಿನ್ನೆ ಕರೆಸ್ಕೊಂಡು ವಿಚಾರಣೆ ಮಾಡಿ ನಂತರ ಕಳಿಸಿಕೊಟ್ಟಿರುವಂಥದ್ದು. ಈಗಾಗಲೇ ಇದರ ಒಂದು ವಿಡಿಯೋದಲ್ಲಿರುವಂಥ ಉದ್ದೇಶ ಇಷ್ಟು ದಿನದಲ್ಲಿ ಆ ಮಾತಾಡಿರೋ ಹಾಗೆ ಮುಗಿಸುವಂಥ ಪ್ರಯತ್ನ ಆಗಿದ್ದರೆ ಯಾರಿಗಾದ್ರೂ ಸುಪಾರಿ ಕೊಟ್ಟಿರೋದು, ಯಾರನ್ನೋ ಕರೆಸಿರೋದು, ಈ ಥರದ ಬೆಳವಣಿಗೆ ಏನಾದ್ರು ಆಗಿದೆಯಾ ಮುನಿ? ಖಂಡಿತ ಹರೀಶ್, ಯಾಕಂದರೆ ಆ ವಿಡಿಯೋದಲ್ಲಿ ಮಾತನಾಡಿರುವಂತೆ ಅಲ್ಲಿ ಇದು ಪೊಲೀಸರು ತನಿಖೆ ಮಾಡಿದಾಗ ಅಲ್ಲಿ ಯಾರಾದರೂ ಬಂದು ಸುಪಾರಿ ಕೊಟ್ಟಿರೋದಾಗಲಿ ಅಥವಾ ಯಾವುದೇ ಗ್ಯಾಂಗ್ ಬೆಂಗಳೂರಿಗೆ ಬಂದಿರೋದಾಗಲಿ ಪೊಲೀಸರಿಗೆ ಯಾವುದೇ ಒಂದು ಸಣ್ಣ ಕ್ಲೂ ಸಹ ಸಿಕ್ಕಿಲ್ಲ. ಮತ್ತು ಈಗಾಗಲೇ CCB ಪೊಲೀಸರು ಆ ಒಂದು ಆಯಾಮದಲ್ಲೂ ಒಂದು ತನಿಖೆಯನ್ನು ಮಾಡಿದರು. ಯಾಕಂದರೆ ಹೊರ ರಾಜ್ಯದಿಂದ ಯಾರಾದರೂ ಬಂದಿದ್ದಾರಾ ಮತ್ತು ಏನಾದರೂ ಸಂಚುಗಳು ರೂಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದಾಗ ಯಾವುದೇ ಸೂಕ್ತ ಸಾಕ್ಷಿ ಅಥವಾ ಎವಿಡೆನ್ಸ್ ಸಹ ಪೊಲೀಸರಿಗೆ ಲಭ್ಯ ಆಗಿಲ್ಲ. ಅದರಿಂದ ಇದನ್ನು ಮುಂದಿನ ಆಯಾಮದಲ್ಲಿ ಇದರ ಏನಾದರೂ ಬೇರೆ ಷಡ್ಯಂತ್ರಗಳೇನಾದರೂ ಇದರ ಹಿಂದೆ ಇರ್ಬೋದಾ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದ್ದು ಆ ಒಂದು ಹಿನ್ನೆಲೆಯಲ್ಲೂ ಸಹ ಒಂದು ಈ ಕುಳ್ಳ ದೇವರಾಜ್ ಮತ್ತು ಗೋಪಾಲಕೃಷ್ಣ ಅವರಿಬ್ಬರ ನಡುವೆ ಹೇಗಿದೆ ಆತ್ಮೀಯತೆ? ಯಾಕೆ, ಯಾವ ಇಂಟೆನ್ಷನ್ ಇಂದ ಇವ್ರು ವಿಡಿಯೋ ಮಾಡ್ಕೊಂಡ್ರು ಹಾಗಿದ್ರೆ? ಹರೀಶ್, ಈಗ ಅದ್ರ ಬಗ್ಗೆಯೂ ಸಹ ತನಿಖೆಯನ್ನು ಮಾಡ್ತಿರೋದು. ಯಾಕಂದರೆ ಆ ವಿಡಿಯೋದಲ್ಲಿ ಏನು ರೆಕಾರ್ಡ್ ಮಾಡಿರೋಂಥ ವ್ಯಕ್ತಿ ಕುಳ್ಳ ದೇವರಾಜ್ ಎಂಬಾತ ಏನಿದ್ದಾನೆ ಆತನಿಗೂ ಮತ್ತು ಗೋಪಾಲಕೃಷ್ಣ ಅವ್ರಿಗೂ ಏನಾದರೂ ನಂಟು ಯಾವ ರೀತಿ ಇದೆ ಮತ್ತು ಏನು ಯಾವ ರೀತಿ ರಿಲೇಷನ್ಶಿಪ್ ಇದೆ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು, ಇದ್ರ ಉದ್ದೇಶ ಏನಾದರೂ ಬೇರೆ ಇದೆಯಾ ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇದು ಸಾಕಷ್ಟು ಅನುಮಾನ ಮತ್ತು ಕುತೂಹಲಕ್ಕೆ ಕಾರಣ ಆಗಿರೋದ್ರಿಂದ ಪೊಲೀಸರು 2 ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಏನು ಆ ವಿಡಿಯೋದಲ್ಲಿ
ಉಲ್ಲೇಖ ಆಗಿರುವಂಥದ್ದು ಏನಾದರೂ ಹತ್ಯೆಗೆ ಸಂಚು ಇತ್ತ ಅಥವಾ ಬೇರೆ ದುರುದ್ದೇಶಕ್ಕೆ ಪೂರ್ವಕವಾಗಿ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಲಾಗಿತ್ತ ಅನ್ನುವಂತ ಒಂದು ಕ್ಲಿಯರ್ ಆಗಿ ಎಂ.ಎನ್. ಗೋಪಾಲಕೃಷ್ಣ ಅವರು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಏನಾದರೂ ಆಗಲಿ ಶತಾಯಗತಿಯ ನೆಕ್ಸ್ಟ್ ಗೆಲ್ಲಬೇಕು, ಫಿನಿಶ್ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ರು. ಸೊ ಆ ಉದ್ದೇಶವೇ ಇಲ್ಲಿ ಮೇಯ್ನಾ ಅಥವಾ ಬೇರೆ ಯಾವ್ದಾದ್ರು ದ್ವೇಷ ಇದೆಯಾ? ಹರೀಶ್, ಯಾಕೆಂದರೆ ಅವರು ವಿಡಿಯೋದಲ್ಲಿ ಏನು ಯಾವುದೇ ರೀತಿಯ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿಲ್ಲ. ಆದರೆ ಅದು ಅವ್ರು ಮಾತನಾಡಿರುವಂಥ ಒಂದು ಅರ್ಥ ಏನಿದೆ ಅದು ಬೇರೆ ಬೇರೆ ಅರ್ಥಗಳು ಸಹ ಕಲ್ಪಿಸುತ್ತೆ. ಯಾಕೆಂದರೆ ಆ ಒಂದು ಸಂದರ್ಭ ಹೇಗಿದೆ ಮತ್ತು ಸನ್ನಿವೇಶಗಳು ಹೇಗಿದೆ ಅನ್ನೋದು ಸಹ ಅಲ್ಲಿ ಒಂದು ಸ್ಪಷ್ಟನೆ ಆಗುತ್ತೆ. ಅದರಿಂದ ಪೊಲೀಸರು ಸಹ ಅದನ್ನು ಸಂದರ್ಭ ಮತ್ತು ಸನ್ನಿವೇಶಗಳನ್ನು ಸಹ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರೋದು. ಯಾಕೆಂದರೆ ನೇರವಾಗಿ ಅವರು ಯಾವುದೇ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡದೇ ಇರೋದ್ರಿಂದ ಪೊಲೀಸರಿಗೂ ಸಹ ಸಾಕಷ್ಟು ಗೊಂದಲ ಅಲ್ಲಿ ಉಂಟಾಗ್ತಿರೋದು. ಯಾಕಂದ್ರೆ ಅವರು ಸಹ ನಿಖರವಾಗಿ ಇದೇ ಒಂದು ಉದ್ದೇಶಕ್ಕೆ ಇರಬಹುದು ಅಂತ ಹೇಳಿ ಪೊಲೀಸರು ಬರ್ತಾ ಇಲ್ಲ. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಆಯಾಮಗಳಲ್ಲಿ 100 ಕೋಟಿ ಖರ್ಚಾಗುತ್ತೆ, ದುಡ್ಡು ಚಲ್ಲಣ ಎಷ್ಟು ಬೇಕಾದ್ರೂ, ದುಡ್ಡು ಎತ್ತೋ ಜಾಗ ನೋಡು ಅಂತೆಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ಪಾರ್ಟಿ ಇದ್ದಾರೆ, ಎಕರೆಗೆ ಇಷ್ಟು ಕೋಟಿ ಆದ್ರೂ ಹೊಡಿಬೋದು, ಅದನ್ನು ಮಾಡೋಣ ಅಂತ. ಇದು ಸಪೋಸ್ ಒಂದು 5-6 ತಿಂಗಳ ಹಿಂದೆನೇ ಈ ವಿಡಿಯೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಒಂದಷ್ಟು ಜನ ಮೀಟ್ ಮಾಡಿರ್ತಿದ್ರು, ದುಡ್ಡು ಕಲೆ ಹಾಕುವಂಥ ಕೆಲಸ ನಡೀತಿತ್ತು. ಆ ಥರದ ಆ್ಯಂಗಲ್ ಏನಾದರೂ ಕ್ಲೂ ಸಿಕ್ಕಿದೆಯಾ? ಖಂಡಿತ ಹರೀಶ್, ಯಾಕಂದರೆ ಈಗ ಒಂದು ಮಾಹಿತಿ ಪ್ರಕಾರ ವಿಡಿಯೋ ತುಂಬ ಹಳೇದಾಗಿದ್ದು ಅದು ರೀಸೆಂಟಾಗಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಯಾಕಂದರೆ ಆ ವಿಡಿಯೋದಲ್ಲಿ ನೋಡ್ಬೋದು ಕೆಲವು ಎಡಿಟಿಂಗ್ ಆಗಿ ಅದ್ರ ಮೇಲೆ ಒಂದು ಏನು ಅಕ್ಷರಗಳು ಸಹ ಅಲ್ಲಿ ಬರುತ್ತೆ, ಅದನ್ನು ಎಡಿಟ್ ಮಾಡಿ ಯಾವ ರೀತಿ ಒಂದು ಫ್ಲೋನಲ್ಲಿ ಬಿಡ್ತಿದ್ದಾರೆ ಅಂತೇಳಿ. ಅದರಿಂದ ಪೊಲೀಸರಿಗೂ ಸಹ ಇದರ ವಜನಲ್ಲಿ ಇದು ಯಾವಾಗ ಬಂದಿತ್ತು ಮತ್ತು ಈಗ ಯಾಕೆ ರಿಲೀಸ್ ಮಾಡಿದ್ರು, ಅದರ ಹಿನ್ನೆಲೆ ಏನು, ಉದ್ದೇಶ ಏನು ಅನ್ನೋದನ್ನ ಸಹ ಒಂದು ತನಿಖೆಯನ್ನು ಮಾಡ್ತಿದ್ದಾರೆ. ಅದರಿಂದ ಆ ವಿಡಿಯೋ ಮಾಡಿದಂಥ ವ್ಯಕ್ತಿ ಈಗಾಗಲೇ CCB ಪೊಲೀಸರ ಕಸ್ಟಡಿಯಲ್ಲಿ ಇರೋದ್ರಿಂದ ಆತನಿಂದ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬಹುಶಃ ಇವತ್ತು ಸಂಜೆ ವೇಳೆಗೆ ಈ ಒಂದು ವಿಡಿಯೋ ಮತ್ತು ಈ ಒಂದು ಪ್ರಕರಣದ ಬಗ್ಗೆ ಒಂದು ಸ್ಪಷ್ಟನೆ ಸಿಗುತ್ತೆ ಮತ್ತು ಸ್ಪಷ್ಟ ರೂಪ ಸಿಗುತ್ತೆ. ಹರೀಶ್, ಇದಕ್ಕೇನಾದರೂ ವಿಶ್ವನಾಥ್ ಅವರು ಮಾತಾಡಿದ್ದಾರಾ ಅಥವಾ ಪೊಲೀಸ್ ಆ್ಯಂಗಲಿಂದ ಇನ್ಯಾವ ತನಿಖೆ ನಡೀತಾ ಇದೆ? ಹರೀಶ್, ಈಗಾಗಲೇ ಪೊಲೀಸರು CCB ಪೊಲೀಸರು ಈ ಒಂದು ಕೇಸನ್ನು ಕೈಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ದೂರು ದಾಖಲಾಗದ ಹಿನ್ನೆಲೆಯಲ್ಲಿ ಅದನ್ನು ಅವರೇ ಒಂದು ಗೌಪ್ಯವಾಗಿ ತನಿಖೆಯನ್ನು ಮಾಡಿ ಅದರ ಒಂದು ಹಿನ್ನೆಲೆ ಮತ್ತು ಸತ್ಯ ಏನಿದೆ ಅದರ ವಾಸ್ತವಾಂಶ ಏನು ಅನ್ನೋದನ್ನು ಪತ್ತೆ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ವೇಳೆ ಅವರು ಪ್ರಸ್ತಾಪ ಮಾಡಿರುವಂಥ ಅಂಶಗಳು ನಿಜವೇ ಆಗಿದ್ದಲ್ಲಿ ಆ ನಂತರ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಕಮಿಷನರ್ ಅವರೇ ಒಂದು ಎಚ್ಚರಿಕೆ ಮತ್ತು ಭರವಸೆಯನ್ನು ಸಹ ಕೊಟ್ಟಿರುವಂಥದ್ದು. ಅದರಿಂದ ಇದನ್ನು ತನಿಖೆ ಮಾಡೋದಕ್ಕೆ ಓರ್ವ ACP ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ನಿಯೋಜನೆ ಸಹ ಮಾಡಿ ಹರೀಶ್, ಯಾರಿಗೋ ಕೊಲೆಗೆ ಸ್ಕೆಚ್ ಹಾಕಿದ್ದಾರೆ ಅಂದ್ರೆ ಗಹನವಾದ ವಿಚಾರ. ಅದರಲ್ಲೂ ಕೂಡ ಶಾಸಕರು SR ವಿಶ್ವನಾಥ್ ಅವರು, ಅವ್ರ ರಿಯಾಕ್ಷನ್ ಏನು? ಕಂಪ್ಲೇಂಟ್ ಕೊಡ್ತಾರಾ ಏನು? ಅದು ಕಾದು ನೋಡಬೇಕಾಗಿದೆ ಹರೀಶ್. ಯಾಕಂದ್ರೆ ಅವರು ಈಗಾಗಲೇ ಒಂದು ಪ್ರತಿಕ್ರಿಯೆಗೆ ಸಹ ಅವರು ಇನ್ನೂ ಸರಿಯಾಗಿ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನಂತರ ಮಾತನಾಡ್ತೀನಿ ಅಂತ ಹೇಳ್ತಿರುವಂತದ್ದು. ಈಗ ಒಂದು ಮಾಹಿತಿ ಪ್ರಕಾರ ಸುಮಾರು ಸಂಜೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಗೃಹ ಸಚಿವರು ಶ್ರೀ ಆರಗ ಜ್ಞಾನೇಂದ್ರ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಬಹಳ ಗಹನವಾದ ವಿಚಾರ, ಹೇಗೆ ಸರ್ಕಾರ ಇದನ್ನು ಟ್ರೀಟ್ ಮಾಡ್ತಿದೆ ಸರ್? ನನಗೆ ಸುದ್ದಿ ಗೊತ್ತಾಗ್ತಿದ್ದ ಹಾಗೇನೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಹೇಳಿದ್ದೇನೆ, ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಸರಿಯಾದ ರೀತಿ ಸಮಗ್ರವಾಗಿ ತನಿಖೆ ನಡೆಸಿ ಅಂತ ಹೇಳಿ. ನಿಮ್ ಗಮನಕ್ಕೆ ಯಾವಾಗ ಬಂತು ಸರ್ ಇದು? ನನಗೆ ನಿನ್ನೆ ರಾತ್ರಿ ಗಮನಕ್ಕೆ ಬಂತು. ಹೇಳಿದೀನಿ, ಈಗಾಗಲೇ ಒಬ್ಬರಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವಿಡಿಯೋ ಎಷ್ಟು ಹಳೇದು ಸರ್ ಇದು? ಅದು ಇನ್ನೂ ತನಿಖೆಯಿಂದ ಹೊರಗೆ ಬರಬೇಕು. ತನಿಖೆಯಿಂದ ಹೊರಗೆ ಬರಬೇಕು. ನಾನೊಬ್ಬ ಗೃಹ ಸಚಿವನಾಗಿ ಇದಕ್ಕಿಂತ ಹೆಚ್ಚು ಮಾಹಿತಿ ಕೊಡೋದು ಒಳ್ಳೇದಲ್ಲ. ಆದ್ರಿಂದ ನನಗೆ ಒಂದಷ್ಟು ಮಾಹಿತಿಗಳು ಗೊತ್ತಿದ್ರು ಕೂಡ ನಾನು ಹೇಳ್ಬಾರ್ದು. ಐ ಅಗ್ರಿ. ಬಟ್ ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ದ್ವೇಷ ಯಾಕೆ ಈ ತರದ್ದು? ಇದು ಪ್ರಜಾಪ್ರಭುತ್ವದ ಅಣಕ. ಇದು ಬೇರೆ ಏನೇನ್ ಹೇಳಿ ಈಗ ಸೈದ್ಧಾಂತಿಕವಾಗಿ ನಾವು ಚರ್ಚೆ ಮಾಡೋಣ, ಒಬ್ಬರನ್ನೊಬ್ಬರು ಟೀಕೆ ಮಾಡೋಣ, ಇದೆಲ್ಲ ಸರಿ ಇದೆ. ಆದ್ರೆ ಒಬ್ಬನ್ನ ಕೊಲೆ ಮಾಡಿ ಸರ್ವೇ ಆಗ್ತೀನಿ ನಾನು ರಾಜಕಾರಣದಲ್ಲಿ ಅಂತ ಹೇಳುವಂತದ್ದು ಒಂದು ವಿಕೃತ ಮಾನಸಿಕತೆ. ಇದು ಇಟ್ಸ್ ವೆರಿ ಸೀರಿಯಸ್ ಅಲ್ವಾ ಸರ್? ವಿಕೃತ ಮಾನಸಿಕತೆ. ದೇಶಭಕ್ತರು, ರಾಷ್ಟ್ರ ಚಿಂತಕರು, ಸಮಾಜ ಸೇವಕರು ರಾಜಕಾರಣಕ್ಕೆ ಬರ್ಬೇಕೇ ಹೊರತು ಈ ರೀತಿ ವಿಕೃತ ಮನಸ್ಸಿನವರು ರಾಜಕಾರಣದಲ್ಲಿ ಇರೋದು ಅಪಾಯಕಾರಿ ಸನ್ನಿವೇಶ. ಸರ್, ನನ್ನ ಪ್ರಶ್ನೆ ಮತ್ತು ಕನ್ಸರ್ನು, ಇಂತಹ ವಿಕೃತಿ ಮನೋಭಾವದಲ್ಲಿರೋರು ಈ ತರ ಮಾತಾಡಿದಾಗ ಅವ್ರನ್ನ ಎನ್ಕ್ವೈರಿ ಕರೀತಾರೆ, ಎನ್ಕ್ವೈರಿ ಕರೆದು ನಿನ್ನೆ ಕಳಿಸ್ಬಿಟ್ಟಿದ್ದಾರೆ. ಹೆಂಗಿದು? ಹೆಂಗೆ? ಇಲ್ಲ, ಅದರ ಸೀರಿಯಸ್ನೆಸ್ ಏನು ಅಂತ ಹೇಳಿ ಎನ್ಕ್ವೈರಿ ಮಾಡೋರಿಗೆ ಗೊತ್ತಿರ್ತದೆ. ಅದನ್ನ ಏನೇನ್ ಮಾಡ್ಬೇಕು, ಯಾವ್ಯಾವ ಆಯಾಮಗಳಲ್ಲಿ
ಎನ್ಕ್ವೈರಿ ಮಾಡ್ಬೇಕು ಅಂತ ಹೇಳಿ ಸಹಜವಾಗಿ ಕುತೂಹಲ ಕೆರಳಿಸುವಂತಹ ಪ್ರಶ್ನೆ ಇದು. ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ರಿ, ಇವರ ರೈಟ್ ಪರ್ಸನ್ ಟು ಆನ್ಸರ್. ಅದಕ್ಕೋಸ್ಕರ ಖಂಡಿತ ಎಲ್ಲಾ ರೀತಿಯಿಂದ ನಮ್ಮ ಪೊಲೀಸರು ಇದನ್ನ ಗಂಭೀರವಾಗಿ ತಗೊಂಡಿದ್ದಾರೆ, ಪರಿಗಣಿಸ್ತಾರೆ. ಯಾರಾದ್ರೂ ಡಬಲ್ಗೆ ಮಾಡ್ತಿದಾರ ಸರ್? ಇಲ್ಲ ಯಾಕೆಂದ್ರೆ ಅಲ್ಲಿ ಗೊತ್ತಿರೋ ಫ್ರೆಂಡೇ ಕೂತ್ಕೊಂಡು ಇನ್ನೊಬ್ರು ವಿಡಿಯೋ ಮಾಡ್ಕೋತಾರೆ, ಏನೇನ್ ಮಾತಾಡಿದ್ರು ಎಲ್ಲವನ್ನು ಅದನ್ನ ಅವ್ರು ಹರಿ ಬಿಡ್ತಾರೆ ಅಂದ್ರೆ ಯಾರೋ ಡಬಲ್ ಗೇಮ್ ಮಾಡ್ತಿರ್ಬೇಕು, ಇಲ್ಲ ಇನ್ಯಾರಿಗೂ ಕನೆಕ್ಟ್ ಮಾಡ್ತಿರ್ಬೇಕು, ಯಾರೋ ಏನೋ ಮಾಡೋ ಪ್ಲಾನ್ ಮಾಡ್ತಿರ್ಬೇಕು. ಇಲ್ಲ, ಎಲ್ಲಾ ರೀತಿಯಿಂದನೂ ಎನ್ಕ್ವೈರಿ ಆಗುತ್ತೆ. ಓಕೆ, ವಿಶ್ವನಾಥ್ ಅವ್ರ ಜೊತೆ ಮಾತಾಡಿದ್ರ ಸರ್? ಹೌದೌದು, ಮಾತಾಡಿದೀನಿ. ವಿಶ್ವನಾಥ್ ಅವ್ರ ಮನಸ್ಥಿತಿ ಧೈರ್ಯ ಹೇಳಿದೀನಿ. ಎಲ್ಲಾ ರೀತಿಯಿಂದ ಅವರಿಗೆ ಜೀವ ಭದ್ರತೆ ಬಗ್ಗೆ ವ್ಯವಸ್ಥೆ ಆಗುತ್ತೆ. ಈಸಿ ಸ್ಕೇರ್ಡ್ ಸರ್? ಭಯ ಪಟ್ಟಿದಾರ? ಇಲ್ಲ, ಅವ್ರ ಪಾಪ ಸುಮಾರು ಸರಿ ಆಗಿದೆ ಅಂತ ಅವ್ರಿಗೆ, 2-3 ಸರಿ ಆಗಿದೆ ನನಗೆ ಅಂತ ಹೇಳ್ತಾ ಇದ್ರು. ಸರ್, ಆ ವಿಡಿಯೋದಲ್ಲಿ ಕೋಟಿಗಟ್ಟಲೆ ದುಡ್ಡು ಬಗ್ಗೆ ಮಾತಾಡ್ತಾರೆ, ಎಷ್ಟಾರು ಚೆಲ್ಬೋಣ, ಮುಗಿಸ್ಬೋಣ, ಫಿನಿಶ್ ಮಾಡೋಣ ಅಂತ. ಅಂದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಅವ್ರನ್ನ ಸಂಪರ್ಕ ಮಾಡೋಣ ಅಂತೆಲ್ಲ ಇದೆ. ಈ ವಿಡಿಯೋ ಒಂದಷ್ಟು ಹಳೇದಾಗಿದ್ರೆ ಆ ಥರದೆಲ್ಲ ಒಂದಷ್ಟು ನಡೆದಿದೆಯಾ ಸರ್? ಯಾರಿಗೋ ಸುಪಾರಿ ಕೊಡೋದು, ಕರೆಸ್ಕೊಳ್ಳೋದು ಗೊತ್ತಿಲ್ಲ. ಇನ್ನೊಂದು ತನಿಖೆಯಿಂದ ಹೊರಗೆ ಬರ್ಬೇಕು. ಮತ್ತೆ ಅರೆಸ್ಟ್ ಮಾಡ್ತೀರಾ ಸರ್ ಅವ್ರನ್ನೇನಾರು? ನೋಡ್ಬೇಕು ಪೊಲೀಸರು ಹೇಳ್ಬೇಕು. ಬಟ್ ಅದನ್ನ ಇವತ್ತೇನೋ ವಿಶ್ವನಾಥ್ ಅವರು ಇವತ್ತು ಸುದ್ದಿಗೋಷ್ಠಿ ಕೂಡ ಕರೆದಿದಾರಂತೆ ಸರ್. ಅದೇ ಅವರ ಭಾವನೆಗಳನ್ನ ಹಂಚ್ಕೊಂಡ್ಲಿ. ಸಂಜೆ ಅವ್ರ ಮಾಹಿತಿಗಳನ್ನ ಹಂಚ್ಕೊಂಡ್ಲಿ. ಅವ್ರು ನಿಮ್ಮ ಹತ್ರ ಮಾತಾಡಿದ್ರ ಸರ್ ಏನಾದ್ರು? ಹೌದು, ಮಾತಾಡಿದ್ದಾರೆ. ನಾನು ಪೊಲೀಸರಿಗೆಲ್ಲ ಹೇಳಿದೀನಿ, ಪೊಲೀಸರ ಸಂಪರ್ಕದಲ್ಲಿ ಅವರು ಕೂಡ ಇದ್ದಾರೆ. ಕಂಪ್ಲೇಂಟ್ ಕೊಡ್ತೀನಿ ಅಂತ ಏನಾದ್ರು ಹೇಳಿದ್ರ ಸರ್ ವಿಶ್ವನಾಥ್ ಅವರು? ಕೊಡ್ತಾರೆ ಹೇಳಿದೀನಿ. ಕೊಡ್ಲೇಬೇಕಲ್ವಾ? ಸರ್ಕಾರದ ನಿಲುವೇನ್ ಸರ್ ಈಗ? ಸರ್, ಈಗ ವಿಶ್ವನಾಥ್ ಅಲ್ಲ ಸರ್, ನಾವು ಕಾಂಗ್ರೆಸ್ಸಿನ ಒಬ್ಬ ಶಾಸಕನಿಗೆ ಹಿಂಗಾದ್ರೂ ಕೂಡ ಎನ್ಕ್ವೈರಿ ಮಾಡ್ತೀವಿ. ನಾವು ತುಂಬಾ ಗಂಭೀರವಾಗಿ ಪರಿಗಣಿಸ್ತೀವಿ. ಸರ್ಕಾರದ ಆದ್ಯ ಕರ್ತವ್ಯ ತಾನೆ ಒಬ್ಬ ಶಾಸಕನಿಗೆ ರಕ್ಷಣೆ ಕೊಡೋದು, ಒಬ್ಬ ಸಾಮಾನ್ಯನಿಗೆ ರಕ್ಷಣೆ ಕೊಡೋದು ಎಲ್ಲವೂ ನಮ್ಮ ಆದ್ಯ ಕರ್ತವ್ಯ ಅಲ್ವಾ? ಅದನ್ನ ಮಾಡ್ತೇವೆ, ನಮ್ಮ ಸರ್ಕಾರ ಬದ್ಧವಾಗಿದೆ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಮಾನ್ಯ ಗೃಹ ಸಚಿವರು ಅರಗ ಜ್ಞಾನೇಂದ್ರ ಅವರು ಮುಲಾಜಿಲ್ದೆ ಯಾರೇ ಆಗಿದ್ರು ಆ ಪ್ಲೇಸಲ್ಲಿ ನಮ್ಮ ಸರ್ಕಾರ, ನಮ್ಮ ಗೃಹ ಇಲಾಖೆ ಏನು ಶಿಸ್ತು ಕ್ರಮ ತಗೋಬೇಕು ಅದು ತಗೋತೀವಿ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ತಾ ಇದೆ. ನಮ್ಮ ಪೊಲೀಸರು ಅದನ್ನು ಮಾಡ್ತಿದ್ದಾರೆ, ಎಲ್ಲ ಆಯಾಮದಲ್ಲಿ ಚೆಕ್ ಮಾಡ್ತಿದ್ದಾರೆ. ಯಾರು ಏನೇ ಎಲ್ಲೇ ಈ ಥರ ನಡೆದ್ರೂ ಕೂಡ ಅದು ಸಹಿಸೋದಿಲ್ಲ. ಈ ಥರ ವಿಕೃತ ಮನಸ್ಸಿನ ಯಾವುದೇ ವ್ಯಕ್ತಿ ಆಗಲಿ ಆ ಥರ ನಡ್ಕೊಂಡ್ರೂ ಕೂಡ ನಾವು ಅದಕ್ಕೆ ಶಿಸ್ತುಬದ್ಧ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಸ್ವತಃ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. SR ವಿಶ್ವನಾಥ್ ಅವ್ರ ಜೊತೆ ಕೂಡ ಮಾತಾಡಿದ್ದಾರಂತೆ. ಅವ್ರಿಗೂ ಕೂಡ ಭರವಸೆ ತುಂಬಿದ್ದಾರೆ. ಅದು ಈ ಥರ ಎಷ್ಟೋ ಸರಿ ಅಟೆಂಪ್ಟ್ ಆಗಿದೆ, ಏನು ತೊಂದರೆ ಇಲ್ಲ ಅನ್ನೋ ಥರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ಲಸ್ ಇವತ್ತು ಸಂಜೆ ಅವರು ಏನೋ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ, ಅಲ್ಲೂ ಕುತೂಹಲ ಕೆರಳಿಸ್ತಾ ಇದೆ. ಇದಕ್ಕೆ ಅವರೇ ರೀಸನ್ ಹೇಳಬೇಕು, ಯಾಕೆ, ಏನು, ಇದುವರೆಗೆ ಏನು ನಡೀತು, ಇದು ಹಳೇದಾದರೂ ಎಷ್ಟು ಹಳೇದು, ಈ ಮುಂಚೆ ಏನಾದರೂ ಫೇಸ್ ಮಾಡಿದ್ರಾ, ಫೋನ್ ಕಾಲ್ಸು, ಇನ್ಯಾರೋ ಸುಪಾರಿ, ಇದೆಲ್ಲ ಗೊತ್ತಾಗಬೇಕು. ಇವತ್ತಿನ ಸಂಜೆಯ BJP ಶಾಸಕರ SR ವಿಶ್ವನಾಥ್ ಅವರ ಸುದ್ದಿಗೋಷ್ಠಿಯ ಎಲ್ಲ ಆಯಾಮಗಳನ್ನು ಕಾದು ನೋಡಬೇಕಷ್ಟೇ. ನ್ಯೂಸ್ ಮುಂದುವರಿಸ್ತೀನಿ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ಅಭಿಯಾನ ನಡೀತಾ ಇದೆ. ಅದಕ್ಕೋಸ್ಕರ ವಾಟ್ಸಪ್ ಸಹಾಯವಾಣಿ ಕೂಡ ಇದೆ. 7977773753 79 77 77 37 53ಕ್ಕೆ ವಾಟ್ಸಪ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗಾನ್ ಆಗಿ www.moneycontrol.com/ಸಂಜೀವಿನಿ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಯಲಹಂಕ ಭಾಗದ ಶಾಸಕರು SR ವಿಶ್ವನಾಥ್ ಕೊಲೆಗೆ ಸ್ಕೆಚ್ ಆರೋಪ. ಇವತ್ತು ಸಂಜೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರಂತೆ ವಿಶ್ವನಾಥ್ ಅವರು. ಎಲ್ಲದಕ್ಕೂ ಅಲ್ಲೇ ಉತ್ತರ ಕೊಡ್ತೀನಿ. ಇದು ವಿಶ್ವನಾಥ್ ಅವರ ಮಾತು. ಬ್ರೇಕಿಂಗ್ ನ್ಯೂಸ್. ಇಷ್ಟೆಲ್ಲ ವಿಡಿಯೋ ವೈರಲ್ ಆದಮೇಲೆ, ಇಷ್ಟೆಲ್ಲ ಪೊಲೀಸ್ CCB ಅವರು ಎನ್ಕ್ವೈರಿ ಮಾಡ್ತಿರ್ಬೇಕಾದ್ರೆ ವಿಶ್ವನಾಥ್ ಅವರು ಸಿಕ್ಕರು, ಮಾಧ್ಯಮದವರು ಕ್ವಶನ್ ಕೇಳಿದ್ರು, ಆಗ ಬಂದ ಆನ್ಸರು ಸಂಜೆ ಸುದ್ದಿಗೋಷ್ಠಿ ಕರೆದಿದ್ದೀನಿ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಅವ್ರ ಮಾತು ನೀವು ಕೇಳಿ. ಇಲ್ಲ 4 ಗಂಟೆಗೆ ಹೇಳು. ಇಲ್ಲ 4 ಗಂಟೆಗೆ ಹೇಳು. ಇಲ್ಲ ಚಿಕ್ಕ ಎಲ್ಲಾರ್ಗು ಹೇಳಿದ್ದೀನಿ ಪಾಪ. ಇಲ್ಲ 4 ಗಂಟೆಗೆ ಹೇಳು. ಇಲ್ಲ 4 ಗಂಟೆಗೆ ಹೇಳು. 4 ಗಂಟೆ ಕಾಯ್ಬೇಕು, 4 ಗಂಟೆಗೆ ಉತ್ತರ ಕೊಡ್ತಾರೆ. ಮೀನ್ವೈಲ್ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳು ಸಹಜ. ತಪ್ಪು ಮಾಡಿದರೆ ಕ್ರಮ ತಗೊಳ್ಳಿ, ತಪ್ಪೇನಿಲ್ಲ, ನಾವು ಅಡ್ಡಿ ಬರೋದಿಲ್ಲ ಅಂದ್ರು DK ಶಿವಕುಮಾರ್. ಬ್ರೇಕಿಂಗ್ ನ್ಯೂಸ್. ಎಲೆಕ್ಷನ್ ಟೈಮ್ ಈ ರೀತಿ ಆರೋಪಗಳು ಬರ್ತಾ ಇರುತ್ತೆ, ಸಹಜ ಇದು. ತಪ್ಪು ಮಾಡಿದರೆ ಕ್ರಮ ತಗೊಳ್ಳಿ, ತಪ್ಪೇನಿಲ್ವಲ್ಲ, ನಾವು ಅಡ್ಡಿ ಅಂತೂ ಬರೋದಿಲ್ಲ. ಇದು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಮಾತು.
ಗೊತ್ತಿದೆ ಮಾಹಿತಿ. ಅದು ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬೆದರಿಸೋಕ್ಕೆ ನಮ್ಮ ಪಕ್ಷದ ಲೀಡರ್ನ ಅವರು ಯಾವುದೋ ಸಂಭಾಷಣೆ ಮಾಡಿದ್ನ ಏನೋ ಮಾಡಿದ್ದಾರೆ ಅಂತ ವಿಚಾರ ನನಗೂ ಗೊತ್ತಾಗಿದೆ. ಎನ್ಕ್ವೈರಿ ಮಾಡಲಿ. ನಾನು ಎನ್ಕ್ವೈರಿ ಮಾಡೋರನ್ನ ಯಾರು ತಪ್ಪು ಮಾಡೋರು ಯಾರು ರಕ್ಷಣೆ ಮಾಡೋದಿಲ್ಲ. ನಮ್ಮ ಲೀಡರ್ಗಳು ಯಾರು ಆ ರೀತಿ ತಪ್ಪನ್ನ ಮಾಡಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಚುನಾವಣೆಗೆ ಯಾರ್ಯಾರು ಸ್ವಲ್ಪ ಪ್ರಬಲವಾಗಿ ಎದುರಿಸ್ತಾರೆ ಅವ್ರ ಮೇಲೆಲ್ಲ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಮಾತು ಒಪ್ಪಬೇಕಾಗಿಲ್ಲ. ಹಂಸಲೇಖ ಅವರ ಮಾತಿನ ಬಗ್ಗೆ ಪರ ವಿರೋಧ ಚರ್ಚೆ ಆಗಲಿ. ಕ್ಷಮೆ ಕೇಳಿದ ಮೇಲೂ ತೇಜೋವಧೆ ಸರಿಯಲ್ಲ ಅಂದರು ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಕುಮಾರ್. ನ್ಯೂಸ್ 18 ಕನ್ನಡದ ಸಂಪಾದಕರು ಸಿದ್ದು ಕಾಳಜಿ ಅವರ ಜೊತೆ 1-to-1 ಕಾರ್ಯಕ್ರಮದಲ್ಲಿ ಏನು ಮಾತಾಡಿದ್ರು ಝಲಕ್ ನೋಡಿ. ಹಂಸಲೇಖರು ಕೂಡ ಮಾತಾಡಿದ್ದಾರೆ, ಮೈಸೂರಿನಲ್ಲಿ ವೇದಿಕೆಯನ್ನು ಮಾತಾಡಿದ್ದಾರೆ. ಅವ್ರ ಮನಸ್ಸಲ್ಲಿರೋ ಅವರು ಭಾಳ ದೊಡ್ಡ ಸಾಧಕರು, ಭಾಳ ದೊಡ್ಡ ದಿಗ್ಗಜರು. ಅವರು ಅನಿಸಿರೋ ಪ್ರಕಾರ ಅವರು ಒಂದು ಮಾತಾಡಿದ್ದಾರೆ. ಅದಕ್ಕೆ ಪರ ವಿರೋಧ ಚರ್ಚೆ ಬರಲಿ. ಅದರ ನಂತರ ಅವರ ಅಗತ್ಯ ಇಲ್ಲದೇ ಇದ್ರೂ ನಾವು ನಿಜವಾದ ಅವಶ್ಯಕತೆ ಇಲ್ಲದೇ ಇದ್ರೂ ಅವರ ಒಳ್ಳೆತನ, ಅವರ ದೊಡ್ಡತನದಿಂದ ಕ್ಷಮೆ ಕೇಳಿದ್ದಾರೆ. ಸರಿ, ಕ್ಷಮೆ ಕೇಳಿದ ಮೇಲೆ ಅದು ಅಲ್ಲಿಗೆ ಅವರ ರೀತಿಯ ಅವರ ಪ್ರಾಮಾಣಿಕವಾಗಿ ಕೇಳಿದಾಗ ಅಲ್ಲಿ ಮುಗಿಬೇಕಾಗಿತ್ತು. ಆದರೆ 3-4 ದಿನ ಅವ್ರು ಕ್ಷಮೆ ಕೇಳಾದ್ಮೇಲೂ ಸಹ ಕೆಲವೊಂದು ಗುಂಪುಗಳು, ಅದು ಒಂದು ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ, ಈ ಥರ ಗುಂಪುಗಳು ಅವ್ರಿಗೆ ಅಫೆಂಡ್ಸ್ ಆಗಿರ್ಬೋದು. ಅಫೆಂಡ್ ಆಗಿದ ತಕ್ಷಣ ನಾವು ಮಾತಾಡೋ ಹಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡು ಯಾವ ಪೊಲೀಸ್ ಸ್ಟೇಷನ್ ಮೇಲೆ ನನ್ನ ಮೇಲೆ 6 ತಿಂಗಳ ಹಿಂದೆ ನನ್ನನ್ನು ಬಂಧಿಸೋಕ್ಕೆ ಪ್ರಯತ್ನ ಪಟ್ಟರು, ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ರೀತಿ ಹಂಸಲೇಖವನ್ನು ಜೈಲ್ಗೆ ಹಾಕಕ್ಕೆ ನೋಡ್ತಾ ಇದ್ದಾರೆ ಮಾತಿಂದ. ಆ ಜೈಲ್ಗೆ ಹಾಕೋದು ಬೇಡ ಅಂದರೆ ಇಲ್ಲಿ ನಾವು ಹೇಳಿದ ಕಡೆ ಬಂದು ನೀವು ಕ್ಷಮೆ ಕೋರಬೇಕು ಬಹಿರಂಗವಾಗಿ ಅಂತ ಒಂದು ರೀತಿ ಧಮಕಿ ಥರ. ಈ ಕಾರ್ಯಕ್ರಮ ಇವತ್ತು ಸಂಜೆ 6 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ 1-to-1 ವಿತ್ ಸಿದ್ದು ಕಾಳಜಿ ಪ್ರಸಾರ ಆಗುತ್ತೆ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಒಂದು ಚಿಕ್ಕ ಬ್ರೇಕ್, ಕಾಯ್ತಾ ಇರಿ. ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೊರೋನಾ ಲಸಿಕೆ ತೆಗೆದುಕೊಳ್ಳಬೇಕು ಅಂತ ಜನರಿಗೆ ಮನವಿ ಮಾಡಿದರು. ವಿಶ್ವದಲ್ಲೇ ಕೊರೋನಾ ಟೆಸ್ಟ್, ಚಿಕಿತ್ಸೆ ಮತ್ತು ಲಸಿಕೆ ಉಚಿತವಾಗಿ ಸಿಗುವ ದೇಶ ಅಂದರೆ ಅದು ಭಾರತ ಮಾತ್ರ ಅಂತ ಹೇಳಿಕೆ ಕೊಟ್ಟರು. ಭಾರತದಲ್ಲಿ ಸಂಪೂರ್ಣ ಉಚಿತ ಕೊರೋನಾ ಲಸಿಕೆ, ಕೊರೋನಾ ಪರೀಕ್ಷೆ ಮತ್ತು ಚಿಕಿತ್ಸೆ ಕೂಡ ಉಚಿತ. ಕೊರೋನಾವನ್ನ ಸೋಲಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಲಸಿಕೆ ತೆಗೆದುಕೊಳ್ಳುವ ಮೂಲಕ ನಮ್ಮ ಕರ್ತವ್ಯ ನಿರ್ವಹಿಸೋಣ. ಲಸಿಕೆ ಸಂಜೀವಿನಿ. ನೀವು ಹಾಕಿಸಿಕೊಂಡಿದ್ದೀರಾ? कितने लोगों ने वैक्सीन लगाया है? हाथ खड़ा करो थोड़ा। वैक्सीन लगाने वाले सभी लोग, टीका कितने लोगों ने लगाया है? दोनों हाथ उठाकर थोड़ा खड़ा करो। आप सब ने लगाया है। जो लोग बचे हैं वे कोरोना का वैक्सीन जरूर लगा लें, फ्री में वैक्सीन है। ಹೌದು, ಕೊರೋನಾ ಲಸಿಕೆ ಹಾಕದೆ ಉಳಿದವರು ಕೂಡ ಕೊರೋನಾ ಲಸಿಕೆ ಹಾಕಿಸಿಕೊಳ್ಳಬೇಕು. ಇದು ಸಂಪೂರ್ಣ ಉಚಿತ ಮತ್ತು ಕೊರೋನಾದಿಂದ ರಕ್ಷಿಸುವಲ್ಲಿ ಅತ್ಯಂತ ಪರಿಣಾಮಕಾರಿ ಅಸ್ತ್ರವಾಗಿದೆ. ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭದ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೊರೋನಾ ವಿರುದ್ಧದ ಹೋರಾಟದಲ್ಲಿ ವಿಶ್ವದಲ್ಲಿ ಭಾರತದ ವಿಶಿಷ್ಟತೆಯ ಬಗ್ಗೆ ತಿಳಿಸಿದರು. कोरोना महामारी का सामना करने के लिए दुनिया में ज्यादा संपन्न देश होंगे, लेकिन फ्री में टेस्ट, फ्री में उपचार, फ्री में अन्न योजना का लाभ और फ्री में वैक्सीन, यह भी केवल और केवल भारत के अंदर प्राप्त हो रहा है. ಈ ವರ್ಷದ ಜನವರಿ 16ರಂದು ಭಾರತದಲ್ಲಿ ವಿಶ್ವದ ಅತಿ ದೊಡ್ಡ ಕೊರೋನಾ ಲಸಿಕಾ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಇದುವರೆಗೆ 125 ಕೋಟಿ ಡೋಸ್ ಕೊರೋನಾ ಲಸಿಕೆ ನೀಡಲಾಗಿದೆ. ಆದಷ್ಟು ಬೇಗ 100% ವ್ಯಾಕ್ಸಿನೇಷನ್ ಗುರಿಯನ್ನ ಸಾಧಿಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯತ್ನವಾಗಿದೆ. सबको वैक्सीन, फ्री में वैक्सीन, ये प्रधानमंत्री मोदी जी ने दिया है और भारत अब 125 करोड़ लोगों को अब तक वैक्सीन देने में सफल हुआ है और उत्तर प्रदेश आज 16 करोड़ लोगों को वैक्सीन दे चुका है. यानी ये टीका हम अब तक 16 करोड़ लोगों को, 1 किलो दाल, 1 किलो ಕುಶಿನಗರದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 2503 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವು. ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಕೊರೋನಾ ಲಸಿಕೆಯ ಮಹತ್ವ ತಿಳಿಸಿದ್ರು ಸಿಎಂ ಯೋಗಿ.
ಸರ್ಕಾರ ಕೊರೋನಾ ವಿರುದ್ಧ ಹೋರಾಡ್ತಿರುವಾಗ ನಾವು ಸಹ ಲಸಿಕೆ ತೆಗೆದುಕೊಂಡು ನಮ್ಮ ಕರ್ತವ್ಯ ನಿಭಾಯಿಸಬೇಕಿದೆ. जय जय श्री राम. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಆಸ್ಟಾ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ 4